ಕತ್ತನ್ನು ಪಿಚ್ಚಿನ ಕಲೆ ಯಾರನ್ನ ಕೈ ಅಡ್ಡ ಯಾರನ್ನ ಬಾಯಿ ಅಡ್ಡ ಇಂದು ತೂಪಿನ ಕಾಲ ಎಂಕಲ ಬೈದು ನಮ್ಮ ಒಂದು ಸಣ್ಣ ಸಮಸ್ಯೆಯನ್ನ ಬಹಳಷ್ಟು ದೊಡ್ಡ ಸಮಸ್ಯೆ ಅಂತ ಅಂದ್ಕೊಳ್ತೀವಿ. ನಿಜವಾದ ಸಮಸ್ಯೆಯಲ್ಲಿರುವ ಜನ ಏರ್ಲ ಇಜ್ಜಿ ಇಲ್ಲದ ಒಂಜಿ ಸರಿ ಕಟ್ಟು ಮಲ್ತದ ಎಡ್ಡೆ ಮಲ್ತು ಕೊರೋಡ್ ಎಂಕಲೇಕು ಬುರ್ದು ಪೋಯರೆಗೆ ಆತಂಡಿತ್ತೆ ದಾಲ ಇಜ್ಜಿ. ನಾವಿವತ್ತು ಬಂದಿರುವಂತಹದ್ದು ಬೆಳ್ತಂಗಡಿ ತಾಲೂಕಿನ ಆರಂಬೋಡಿ ಗ್ರಾಮದ ಒಳಬೈಲು ಎನ್ನುವಂತಹ ಒಂದು ಸ್ಥಳಕ್ಕೆ. ಪ್ಲಾಸ್ಟಿಕ್ ಮಾತ ಪಾರ್ದು ಮಲ್ತದಿತ್ತ ಅವು ಇವಡ ಎಂತ ಇಟ್ಟು ಕುಲ್ಲುನ್ ಲೆಕ್ಕನ ಇಜ್ಜಿ ಪೂರ ಪುರತ್ ತಿರ್ತು ಜಾರ್ದನ್ ಸೀಟು ಪೂರ ಇಲ್ಲ ಜಡ್ಡೆ ಮನಸ್ಸು ಕೊರಡಬಾರ್ದು ಜಡ್ಡೆ ಪನ್ನಿನಾತೆ. ವೀಕ್ಷಕರೇ ನಮಸ್ಕಾರ. ಎಷ್ಟೋ ಜನರ ಮನೆಯಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಸಮಸ್ಯೆಗಳಿರುತ್ತೆ. ನಾವು ಒಂದು ಸಣ್ಣ ಸಮಸ್ಯೆಯನ್ನ ಬಹಳಷ್ಟು ದೊಡ್ಡ ಸಮಸ್ಯೆ ಅಂತ ಅಂದ್ಕೊಳ್ತೀವಿ. ಆದರೆ ನಿಜವಾದ ಸಮಸ್ಯೆಯಲ್ಲಿರುವ ಜನ ತುಂಬಾ ಇದ್ದಾರೆ. ನಾವಿವತ್ತು ಬಂದಿರುವಂತಹದ್ದು ಬೆಳ್ತಂಗಡಿ ತಾಲೂಕಿನ ಆರಂಬೋಡಿ ಗ್ರಾಮದ ಒಳಬೈಲು ಎನ್ನುವಂತಹ ಒಂದು ಸ್ಥಳಕ್ಕೆ. ಇಲ್ಲಿ ಒಂದು ಕುಟುಂಬ ಇದೆ. ಈ ಮನೆಯಲ್ಲಿ 4 ಜನ ಸದಸ್ಯರಿದ್ದಾರೆ. ಅದರಲ್ಲಿ 3 ವಯಸ್ಸಾದವರು, ಇನ್ನೊಬ್ರು ಯುವತಿ ಇದ್ದಾರೆ. ದುರದೃಷ್ಟವಶಾತ್ ಹುಟ್ಟಿದಾಗಲೇ ಅವರು ಅಂಗವೈಫಲ್ಯಕ್ಕೆ ಒಳಗಾದ್ರು. ಸದ್ಯಕ್ಕೆ ಈ ಮನೆಯವರ ಜೀವನ ಹೇಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಸರ್ಕಾರದಿಂದ ಸಿಗುವಂತಹ ಒಂದಷ್ಟು ಪಿಂಚಣಿಯಂತಹ ಯೋಜನೆಗಳಿಂದ ಈ ಮನೆಯವರು ಅನುಭವಿಸ್ತಿರುವ ಸಮಸ್ಯೆ ಏನು ಅಂತ ಕೇಳಿದ್ರೆ, ಇವರಿಗೆ ಸರಿಯಾಗಿರುವಂತಹ ಸೂರು ಇಲ್ಲ. ಸುಮಾರು 20 ವರ್ಷಗಳಿಂದ ಒಂದು ಮನೆಯಲ್ಲಿ ವಾಸವಾಗಿದ್ದಾರೆ. ಆದರೆ ಆ ಮನೆ ಸದ್ಯಕ್ಕೆ ಬೀಳುವ ಮಟ್ಟಕ್ಕೆ ಬಂದು ನಿಂತಿದೆ. ಆ ಮನೆ ಹೇಗಿದೆ, ಮನೆಯವರ ಪರಿಸ್ಥಿತಿ ಹೇಗಿದೆ, ಬನ್ನಿ ನೋಡ್ಕೊಂಡು ಬರೋಣ. ಬಡತನದ ಕತೆ ಹೇಳೋ ಮನೆ, ಜೋತು ಬಿದ್ದ ಆಧಾರ ಸ್ತಂಭಗಳು. ಏನ್ರಿ ಈ ಕಾಲದಲ್ಲಿ ಇಂಥ ಮನೆನ ಅಂತೀರಾ? ನಮಗೂ ಈ ಮನೆ ಪರಿಸ್ಥಿತಿ ನೋಡಿ ಹೀಗೆ ಅನ್ನಿಸ್ತು. ಇದು ಬೆಳ್ತಂಗಡಿ ತಾಲೂಕಿನ ಆರಂಬೋಡಿ ಗ್ರಾಮದ ಲಕ್ಷ್ಮೀ ಶೆಟ್ಟಿ ಎಂಬವರ ಮನೆ. ಕಳೆದ 20 ವರ್ಷಗಳಿಂದ ಇದೇ ಮನೆಯಲ್ಲಿ ಈ ಕುಟುಂಬಸ್ಥರು ವಾಸಿಸ್ತಾ ಇದ್ದಾರೆ. ಮನೆಯ ಚಾವಣಿಗೆ ಅಳವಡಿಸಲಾದ ಶೀಟ್ ಹಾಳಾಗಿದೆ. ಗಾಳಿ ಮಳೆಯಿಂದ ರಕ್ಷಣೆ ಪಡೆಯಲು ಬ್ಯಾನರ್, ಟಾರ್ಪಾಲ್ ಹೊದಿಕೆಗಳನ್ನು ಅಳವಡಿಸಲಾಗಿದೆ. ಚಂದದ ಮನೆಯಲ್ಲಿ ಜೀವನ ಸಾಗಿಸಬೇಕು ಎಂಬುದು ಇವರ ಆಸೆ. ಆದರೆ ಆರ್ಥಿಕ ಪರಿಸ್ಥಿತಿಯಿಂದ ಯಾವುದೇ ಕನಸುಗಳು ಈಡೇರ್ತಾ ಇಲ್ಲ. ಒಮ್ಮೊಮ್ಮೆ ಊಟಕ್ಕೆ ಕುಚಲಕ್ಕಿಯೂ ಇರಲ್ಲ. ಹಸಿವಿಗೆ ರೇಷನ್ ಅಕ್ಕಿ ಊಟ ಮಾಡ್ತಾರೆ. ಆದರೆ ಅದು ಇವರ ಆರೋಗ್ಯವನ್ನ ಹಾಳು ಮಾಡ್ತಾ ಇದೆ. ಸರ್ಕಾರದಿಂದ ಬರೋ ಪಿಂಚಣಿ ಹಣದಲ್ಲೇ ಬದುಕು ಸಾಗಿಸುತ್ತಿರುವ ಇವರಿಗೆ ಸರಿಯಾದ ಮನೆ ಬೇಕು ಎಂಬ ಆಸೆ. ಲಕ್ಷ್ಮೀ ಶೆಟ್ಟಿ ಎಂಬ ಇವರೇ ಈ ಮನೆಗೆ ಸದ್ಯಕ್ಕೆ ಆಸರೆ. ಆದರೆ ಅವರ ಒಂದು ಕೈ ಹುಟ್ಟಿದಾಗಿನಿಂದಲೇ ವೈಫಲ್ಯಕ್ಕೆ ಒಳಗಾಗಿ ಯಾವುದೇ ಕೆಲಸ ಮಾಡದೇ ಇರೋ ಪರಿಸ್ಥಿತಿಗೆ ಅವರನ್ನ ದೂಡಿಬಿಡ್ತು. ಆದ್ರೂ ಇವರೇ ಮನೆ ರಿಪೇರಿಗಾಗಿ ಸಾಕಷ್ಟು ಅಲೆದಾಡಿದ್ರು. ತಮ್ಮ ಗ್ರಾಮ ಪಂಚಾಯಿತಿಯಾದ ಆರಂಬೋಡಿಗೆ ಮನವಿ ನೀಡಿದ್ರು. ಸದ್ಯ ಪಂಚಾಯತ್ನಿಂದ 5% ನಿಧಿಯಡಿ 40,000 ರೂಪಾಯಿ ಮಂಜೂರು ಮಾಡಲಾಗಿದೆ. ಅಲ್ಲದೆ ಗುತ್ತಿಗೆದಾರರನ್ನ ಕರೆದುಕೊಂಡು ಹೋಗಿ ಮನೆ ತೋರಿಸಲಾಗಿದೆ. ಆದರೆ ಮನೆ ರಿಪೇರಿಗೆ ಈ 40,000 ರೂಪಾಯಿ ಹಣ ಸಾಕಾಗೋದಿಲ್ವಂತೆ. ಹೀಗಾಗಿ ಈ ಕುಟುಂಬಕ್ಕೆ ದಾನಿಗಳ ನೆರವು ಬಹಳ ಅಗತ್ಯವಾಗಿದೆ. ಲಕ್ಷ್ಮೀ ಶೆಟ್ಟಿಯವರ ಸದ್ಯದ ಬದುಕು ಹೇಗಿದೆ ಅಂದ್ರೆ, ಎಸ್ ವೀಕ್ಷಕರೇ, ಇದೀಗ ನನ್ನ ಜೊತೆಗೆ ಇದ್ದಾರೆ ಈ ಮನೆಯ ಸದಸ್ಯರಾಗಿರುವಂತಹ ಲಕ್ಷ್ಮಿಯವರು. ಅಮ್ಮ ನಮಸ್ತೆ. ನಮಸ್ತೆ. ಎಂಚೋಣಮ್ಮ ಜೀವನ ಇರ್ನ ಜೀವನದ ತಿಂಗಳದ ಪೆನ್ಷನ್ ಬರ್ತನೆ ಇಂಕಲ ಜೀವನಗೆ ಪೂನು ಮಲ್ತದ್ದು ಬಕ್ಕ ಇಂಚದಾಲ ಇಜ್ಜಿ ನಮ್ಮ ದೊಡ್ಡಮ್ಮ ಅಕ್ಕಲು ಅಮ್ಮ ಪುರ ಒಳ್ಳೇರಿ ಪ್ರಾಯದಾಗಲು ಅಕ್ಕಲ ಪೆನ್ಷನ್ದ ದುಡ್ಡು ಏನ ಪೆನ್ಷನ್ದ ದುಡ್ಡು ಬರ್ತಂಡ ಇಲ್ಲಡೆಗೆ ಸರಿ ಹಾಕೊಂಡು ಅವಳ ಯಾವ ಉಜ್ಜಿ ಇಂಕಲ ಈಗ ಅಂಡ್ ಅಲ್ಲಿ ಪಡ್ದಡೆಗೆ ಮಲ್ಪ ಇಂಕಲ್ ಎಂಚಂಡಲ್ಲ ಐಟು ಜೀವನ ಇಂಕಲ್ ಗೆತ್ತೊಂದು ಇಲ್ಲ ಇಲ್ಲದ ಒಂಜಿ ಬೂರ್ರೆಗೆ ಆತುಂಡು ಅಂಚಡಿಂಜ ಅವು ಯಾಪ ಬೂರಿಂದ ಪನ್ನರಾಗ್ಲ ಆಪುಜ್ಜಿ ಅಂಚದ್ದು ಪಂಚಾಯತ್ಲ ಪಂತ ಕೊರ್ಪೆ ಅಂತೇರು ಮಲ್ತದು ಅಗಲ್ಲ ಹೆಲ್ಪ್ ಸಾಧಾರಣ ಮಲ್ತದೇರು ಒಂಜಿ ಟೈಮಡು ಮಲ್ತದು ಎಂಕ್ಲೆಗೆ ಆಂಡ ಇತ್ತೆ ಒಂದು ಪೂರ ಬೂರೊಂದು ಬೈದಿನ ತಾವು ದುಡ್ಡು ಯಾವ ಜೀವನ ದಾತಿ ಒಂತೆ ಲಾಯ್ಕ್ ಮಲ್ತು ನೆಲ ಪೂರ ಲಾಯ್ಕ್ ಆದ್ದು ಒಂತೆ ಮಾಡು ಪೂರ ಗಟ್ಟಿ ಒಂದಾದ್ದು ಎಂಕ್ಲೆಗೆ
ಇಲ್ಲೊಂಜಿ ಒಂದು ಆಣ ಗಟ್ಟಿ ಅಂಡ ಬಕ್ಕ ಅಂಡ ಎಂಕ್ಲೆ ಮಂಡೆ ಹೆಚ್ಚೆ ಒಂದು ಇಜ್ಜಿ ಎಂಕ 4 ಸಾರ ಹರ್ಪುಂಡು ಬಕ್ಕಾಗಲಿಗೆ ಮಾತ ಸಾರತ ಇರ್ಮದು ಮಾತ ಬರ್ಪುಂಡು ಐಟ್ ಎಂಕ್ಲ ಜೀವನಗೆ ಎಪ್ಪುವ ಬೇಲೆ ಪೋಪುನಗಲು ಏರ್ಲ ಇಜ್ಜಿ ಮಲ್ತ ಅವು ಅಪ್ಪಾಗ ಎಂಕ್ಲ ಪ್ಲಾಸ್ಟಿಕ್ ಮಾತ ಪಾಡ್ದು ಮಲ್ತದ ಇತ್ತ ಅವು ಇವಡ ಎಂತ ಇಟ್ಟು ಕುಲ್ಲುನ್ ಲೆಕ್ಕನ ಇಜ್ಜಿ ಪೂರ ತಿರ್ತು ಜಾರ್ದನು ಸೀಟು ಪೂರ ಎಂಕ್ಲೆ ಒಂಜಿ ಗಟ್ಟಿ ಮುಟ್ಟ ಅಂಜಿ ಇಲ್ಲ ಅಂಡ ಸೈ ಅದು మన అంజి మాతేరే గంజి ఇల్లు మాత పొర్లు ఉండతే అంచ ఇంకనాల ಒಂಜಿ ఇల్లు పొర్లు అవోಡು ಅಂಚ ಬುರ್ದು ಪೋಯರೆಗ ಆತಂಡಿತ್ತೆ ದಾಲೈತಿ ಅವು ಸರಿ ಮಲ್ತು ಕೊರೋಡ ಎಂಕಲೇನು ಆತೊಂಜಿ ಮಲ್ತು ಕೊರಂಡ ಭಾರಿ ಒಂಜಿ ಪುಣ್ಯ ಬಸ್ ಎಂಕಲ ಮಲ್ಪುನಗ್ಲಿ ಏರ್ಲ ಇಜ್ಜಿ ಎಂಗ್ಲೇ ಇಪ್ಪು ಆತ ಮಲ್ತು ಕೊರೋಡ ಎಂಕಲೇ ಜೀವನಗೆ ಪೂನ ಒಂದು ರಾಶಿಯನ್ನು ಸಿಕ್ಕೊಂಡತ್ತ ಅವು ಐಟೆಗೆ ಪೋನು ದಾದ ಮಲ್ಪೋನು ಕೈಟ್ ಕಾಸಿ ತಂಡ ಪಿದಾಯಿದಾರಿ ಕೊಂಡು ಬರ್ಪುಂಡು ಎಂಕಲು ಒಂದು ಉಣ್ಣೊಂಡಲ್ಲ ಪೊಜ್ಜಿ ಜೀವಕ್ಕೆ ಎಂಕಲೇ ಬಳ್ಳಂತ ರೀತ ಸಿಕ್ಬೋದು ಬಳ್ದು ಬಳ್ಳಂತ ರೀತ ಪೊಜ್ಜಿ ಉರುಪೇಲ ಅಡ್ಡ ಎಡ್ಡೆ ಹಾಪುಂಡು ಎಂಕಲೇಗು ಊನ ಎಡೆಗೆ ಅವು ಎಂಕಲು ಪಿದಾಯಿದ ಕೊಂಡು ಬರ್ಪುಂಡು ಕಾಸಿ ಇಪ್ಪನಾಗ ದಾಲ್ತೇನ ಪಗ ಒಂದು ಮಲ್ತದು ಉಣಪಿನಿ ದಾದ ಮಲ್ಪುನ ಪಗ ಏರ್ಲ ಇಜ್ಜಿ ಮಲ್ಪುನಗಲು ಕೇಣೂನ ಪತ್ತೂನ ಮಲ್ಪುನ ಏರ್ಲ ಬರ್ಪಿಜ್ಜಾರು ಇಲ್ಲಿಗ ಒಂಜಿ ಸರಿ ಕಟ್ಟು ಮಲ್ತದ ಎಡ್ಡೆ ಮಲ್ತು ಕೊರೋಡ ಎಂಕಲೇಗು ಮಲ್ತು ಕೊರಿನಗಲೇ ಎಂಕಲೇ ದೆಯ್ಯ ದೇವೇರ ಅನ್ಪಿನ ಪೂರ ಎಂಕಲಿ ಇನ್ನೂ ನಾತೆ ಕುಸಾರಿ ದಮ್ ಕಟ್ಟುಂಡು ಬೆಲೆವು ಇತ್ತೆ ನಮ ಇತ್ತೆ ಎತ್ತರಳು ಪೋಂಡ ತಿರ್ತು ಬರ್ರೆಗ ಆಪುಜಿ ಇಂಕ ಆತ ದಮ್ ಕಟ್ಟುಂಡು ಮುಟ್ಟಾಲ ಇಂಚ ದಿನದ ವಸ್ತು ದೆರ್ತುಂಡ ಅಪಾಗ ದಮ್ ಕಟ್ಟುಂಡು ಇಂಕು ಬೇಲೆ ಮಲ್ಪರೆಗ ಆಪುಜಿ ಬಗ ತರೆ ತಿರ್ಗುಂಡ್ಲ ಅಡೆಗೆ ಕುಲ್ಲುವೆನು ಬಗ ಜೋರಾಣ ಇತ್ತೆ ಆಯುರ್ವೇದಿಕ್ ಮರ್ದು ಚಾಲು ಉಂಡು ಇನ್ನು ಎಂಕು ಇಲ್ಲು ಕಟ್ಟದು ಕೊರೋನ ಏರು ಎಂಕು ಭಾರಿ ಖುಷಿ ಹೆಲ್ಪ್ ಮಲ್ತಿಜಿಡ ಎಂಕಲಿ ಭಾರಿ ಭಂಗ ಮಣ್ಣ ಭಾರಿ ಭಂಗ ಮಸ್ತ್ ಭಂಗ ಬತ್ತವಳು ಮಗನ ನನ್ನೆಲ್ಲ ಕಷ್ಟನೇ ಸುಖ ತಂದು ಪಿಚ್ಚಿನ ಕಲಿಯಾಗ ಮುಂದೊಂದು ಎಡ್ಲು ಮತ್ತು ಕೊರಿಯರ್ ನನಗೆ ಬಾರಿ ಉಪಕಾರ ಪಡೆದ ಎಡ್ಲು ಆತೆ ಯಾರನ್ನ ಕೈ ಅಡ್ಡೆ ಯಾರನ್ನ ಬಾಯಿ ಅಡ್ಡೆ ಇಂದು ತೂಪಿನ ಕಾಲ ಎಂಕಲೆ ಬೈದು ನಮ್ಮ ಗೊತ್ತಿಲ್ಲ ಆಂಡಿಯನ್ನು ಪನ್ಪುನಿ ಮನಸ್ಸಲ್ಲಿ ಬೇಯ್ತಂದು ಇಪ್ಪುನು ಮಾತ್ರ ಏಸ ಮಂಗ ಬರ್ಪೋಲ ಅಲ್ಲಿ ಎಂಕಲಿಗೆ ಗೊತ್ತು ಒಂಜಿ ಕೈ ಫಸೊಂದು ಒಡೆ ಪೋಪೋಲು ಬೆಳ್ತಂಗಡಿಗೆ ಅಡೆಗು ಇಡೆಗು ಪಂಡದು ಬೂರ ಕೊಡಿಗೆಲ್ಲ ಪೋಪೋಲು ಒಂಜಿ ಆನೆ ಲಕ್ಕನೆ ಅಲ್ಲ ಪೊಂಡು ಬಂದು ಏರ್ಲ ಪನ್ಪುಜಿರಲಿ ಅಂಚ ಅಂಕಲ್ ಏರ್ಲ ಗಟ್ಟಿ ಇಚ್ಚಿ ಆತೆ ಇಲ್ಲೊಂದು ಜಡ್ಡೆ ಮನಸ್ಸು ಕೊರಲ ಬಾರಿ ಒಂದು ಜಡ್ಡೆ ಪನ್ನಿನ ಆತೆ ವೀಕ್ಷಕರೇ, ಇಷ್ಟು ಹೊತ್ತು ಒಳಬೈಲಿನ ಲಕ್ಷ್ಮಿಯವರ ಮನೆಯ ಪರಿಸ್ಥಿತಿಯನ್ನು ನೋಡಿದ್ದೀರಿ. ಮನೆ ಹೇಗಿದೆ, ಅದರ ಜೊತೆಗೆ ಮನೆಯವರ ಜೀವನ ಹೇಗಿದೆ, ಎಲ್ಲವನ್ನ ಕೂಡ ನೋಡಿದ್ರಿ. ಅವರ ಬದುಕು ಎಷ್ಟು ಕಷ್ಟದಲ್ಲಿದೆ ಅಂತ ಹೇಳಿದ್ರೆ ಆ ತಾಯಿ ಮಾತಾಡುವಾಗ ಕಣ್ಣೀರು ಹಾಕ್ತಾ ಇದ್ದಾರೆ. ವೀಕ್ಷಕರೇ, ಸೂಕ್ತ ನ್ಯೂಸ್ ವಾಹಿನಿ ನೊಂದವರ ಬಾಳಿಗೆ ಆಸರೆಯಾಗೋಣ ಅನ್ನುವಂತಹ ಕಾರ್ಯಕ್ರಮದಡಿ ಈ ಹಿಂದೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದೆ. ಹಲವರ ಬದುಕಿನ ಕಥೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಅದರಲ್ಲಿ ನೀವು ಕೂಡ ಅನೇಕರಿಗೆ ಸಹಾಯವನ್ನ ನೀಡಿದಿರಿ. ಈಗಲೂ ಇವರ ಪರಿಸ್ಥಿತಿಯನ್ನ ನಿಮ್ಮ ಮುಂದೆ ಇಟ್ಟಿರುವಂತಹದ್ದು ನಿಮ್ಮ ಸಹಾಯ ಇವರಿಗೆ ಬೇಕಾಗಿದೆ. ನಮ್ಮ ಸಮಾಜದಲ್ಲಿ ಅನೇಕ ಸಂಘಟನೆಗಳಿದೆ, ಅನೇಕ ತಂಡಗಳಿದೆ. ಇಂತಹ ಅಶಕ್ತ ಕುಟುಂಬಗಳಿಗೆ ನೆರವಾಗುವಂತಹ ಉದ್ದೇಶದಿಂದಲೇ ಹಲವಾರು ಸಂಘಟನೆಗಳಿದೆ. ಈ ವಿಡಿಯೋ ನಿಮ್ಮನ್ನ ತಲುಪಿದ ಕೂಡಲೇ ದಯವಿಟ್ಟು ಈ ಮನೆಗೆ ನಿಮ್ಮಿಂದ ಆಗುವಷ್ಟು ಸಹಾಯ ನೀಡಿ. ಇವರ ದೊಡ್ಡ ಬೇಡಿಕೆ ಏನೂ ಇಲ್ಲ, ನಮಗೆ ಅಂಥ ಮನೆ ಬೇಕು ಇಂತಹ ಮನೆ ಬೇಕು ಅಂತದ್ದು ಏನೂ ಇಲ್ಲ. ಇರುವಂತಹ ಮನೆಯ ಪರಿಸ್ಥಿತಿಯನ್ನ ಚೆನ್ನಾಗಿ ಮಾಡಿಕೊಡಿ ಅಂತ ಅವರು ನಿಮ್ಮ ಮುಂದೆ ಮನವಿಯನ್ನ ಇಟ್ಟಿದ್ದಾರೆ. ಹಾಗಾಗಿ ಸಂಬಂಧಪಟ್ಟಂತಹ
ಪಂಚಾಯತ್ ಆಗಿರ್ಬೋದು ಅಥವಾ ನಮ್ಮ ತಾಲೂಕಿನ ಶಾಸಕರಾಗಿರುವಂತಹ ಹರೀಶ್ ಪೂಂಜ ಆಗಿರ್ಬೋದು, ಅದ್ರ ಜೊತೆಗೆ ಹಲವಾರು ಸಂಘಟನೆಗಳು ಇವರ ಜೊತೆ ಕೈ ಜೋಡಿಸಿ ಇವರಿಗೆ ಮಳೆಗಾಲಕ್ಕಿಂತ ಮುಂಚೆ ಆದಷ್ಟು ಶೀಘ್ರದಲ್ಲಿ ಇವರ ಮನೆಯ ಪರಿಸ್ಥಿತಿಯನ್ನ ಸರಿ ಮಾಡಿಕೊಡಿ ಅಂತ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ.